ಸರ್ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಿಕ್ಕ ಅಂತ. ಚಿಕ್ಕ ತಿಮ್ಮದಾಸೇಗೌಡ. ಚಿಕ್ಕ ತಿಮ್ಮದಾಸೇಗೌಡ. ಯಾವ ಊರು? ಕೆಮ್ಮಾಳೆ. ಕೆಮ್ಮಾಳೆ, ಸಾತ್ನೂರು ಹೋಬಳಿ. ಸಾತ್ನೂರಿಗೆ 8 ಕಿಲೋಮೀಟರ್ ಆಗುತ್ತೆ. 1.5 ಹಾಂ. ನಿಮ್ಮೂರಲ್ಲಿ ಎಲ್ಲರ ಮನೆಗೂ ನಾಟಿ ಹಸುಗಳಿದ್ದಾವೆ? ಸುಮಾರು ಇರೋರು ಬಂದರೆ ನಾಟಿ ಇಲ್ಲದೇ ಇರೋದಿಲ್ಲ. ನಮ್ಮೂರಲ್ಲಿ ಎಲ್ಲ ಊರಿಗಿಂತ ಸ್ವಲ್ಪ ಜಾಸ್ತಿ ಅವೆ ಅಂತ. ಅವೇ ಪ್ರತಿಯೊಬ್ಬರ ಮನೆಗೂ ಇದೆಯಲ್ಲ ಸರ್? ಇಲ್ಲ ಒಂದಾದ್ರೂ ಇರುತ್ತೆ ಜೊತೆ ಎಲ್ಲ ಬರೀ ಸೀಮೆ ಹಸುಗಳಿರೋ ಇದಾವ? ಸೀಮೆ ಹಸ ಮಡಗಿದ್ರು ಒಂದು ನಾಟಿ ಹಸ ಮಡಿಗೆ ಮಾಡಿದ್ರು. ಈಗ ನಾವು ಮಾತಾಡ್ಕೋದೇನು ಅಂದ್ರೆ ನಮ್ಮೂರಲ್ಲಿ ಸ್ವಲ್ಪ ನಾಟಿದನ ಜಾಸ್ತಿ ಅಂತ ಎಲ್ಲ ಊರಿಗಿಂತ. ಹೌದಾ? ಮನೆಗೆ ಹುಟ್ಟಿದ ಕರು ಯಾವ್ದು ಇದರಲ್ಲಿ? ಲೆಫ್ಟ್ ಸೈಡು ಇದು. ಹಾಂ ಹಾಂ. ಇದು ತಂದಿದ್ದು ಎಲ್ಲಿ ತಂದಿದ್ದು? ಇದು ಐನಗುಡಿ ಜಾತ್ರೆ. ಹಾಂ ಹಾಂ ಹಾಂ. ಇನ್ನ ಮೇಯ್ಬೇಕು ಎರಡೂ. ಎಲ್ಲಿ ಒಣರು ಹಸೆ ಇಲ್ವಲ್ಲ. ಹಾಂ ಹಾಂ ಹಾಂ. ಹಸೆ ಹುಲ್ ಮೇಯ್ದ್ರೇನ ಚೆನ್ನಾಗಿ ಬರೋದು ಸ್ವಲ್ಪ? ಮುಸ್ಕು ಜಾತ್ರೆ ಬರಬೇಕು, ಇನ್ನೂ ಹಾಕ್ಲಿಲ್ಲ. ಹಾಂ ಹಾಂ. ಅಷ್ಟೊತ್ತಿಗೆ ಮೇಯಿಸ್ತೀವಿ ಜಾತ್ರೆ. ಘಾಟಿಗೆ ಹೊಡಿತೀರಾ ಎರಡೂ? ಜಾತ್ರೆಗೆ ಘಾಟಿ ಜಾತ್ರೆಗೆ ಹೋಗ್ಲೇಬೇಕು. ಪ್ರತಿ ವರ್ಷ ಘಾಟಿಗೆ ಹೋಗ್ತೀರಾ? ಎಷ್ಟೋ ವರ್ಷ ಹೋಗಿ ಒಂದೇ ಏನು ಹೊಸ್ತೇದಲ್ಲ. ಹಾಂ ಹಾಂ. ಸುಮಾರು ವರ್ಷ ಹೋಗಿ. ಹಾಂ ಹಾಂ ಹಾಂ. ಮನೆ ಕರುಗಳು ಹುಟ್ಟೆ ಹುಡ್ತಾವೆ ನಿಮ್ಮ ಮನೆ ಓರ್ ಕರುಗಳು? ನಿಮ್ಮ ಹಸುಗಳಲ್ಲೇ ಹುಟ್ಟೆ ಹುಡ್ತವೆ. ಇವಾಗ ಇದೇನೋ ಮನೆಗೆ ಹುಟ್ಟಿರೋದು ತಂದಿರೋದು ಕುಟ್ಟ ಹಾಕಿದ್ದೀರಾ? ಮನೆಗೆ ಹುಟ್ಟಿರೋ ಎರಡೂ ಜೊತೆ ಹಾಕಿದಿರೋ ಆ ಥರ ಇದಾವ? ಹಂಗೂ ಮಾಡಿದ್ದೀರಾ? 2-3 ಹಸುಗಳು ಇದ್ದೇ ಇರ್ತವೆ ನಿಮ್ಮ ಮನೆಗೆ? ಈಗ ಎರಡವೆ. ಹಾಂ ಹಾಂ ಹಾಂ. ಹೌದಾ? ಈಗ ಕರ ಅದೇ ಸಣ್ಣ ಕರ ಒಂದದೆ. ಹಾಂ 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 ಹಾಂ. ಮುಂದೆ ಅದೇ. ಹಾಂ ಹಾಂ. ಇನ್ನು ಕೆಲಸ ಮಾಡ್ತಾ ಇದ್ದ? ಕೆಲಸ ಕಲ್ಸಿದ್ದೀರಾ? ಗಾಡಿ ಹೊಡಿದ್ದೀರಾ? ಇವಾಗ ಗಾಡಿ ಇದೆಯಲ್ಲ, ಹಸುಗಳು ಕಟ್ತೀರಾ ಇವು ಕಟ್ತೀರಾ? ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಮಾಡೋದು ಅಷ್ಟೇ. ಹಾಂ ಹಾಂ. 2 ಜೊತೆನೂ ಯೂಸ್ ಮಾಡ್ತೀರಾ? 2 ಜೊತೆ ಕಟ್ತೀರಾ? ಅವು ಜಾಸ್ತಿ ಸಿಂಪಲ್ ಸ್ವಲ್ಪ. ಹಾಂ ಹಾಂ ಹಾಂ. ಅವೆರಡೂ ಹೋಗ್ತವೆ? ಹಾಂ ಹಾಂ. ಕೈ ತಿಂಡಿ ಇವಕ್ಕೆ ರವೆ ಬೂಸ, ರವೆ, ಅಕ್ಕಿ ನುಚ್ಚು, ಆಮೇಲೆ ಅಕ್ಕಿ ಕ್ಯಾಸ ಒಟ್ಟು ನಾವು ಪಾಲಿಸ್ ಒಟ್ಟು ಬರ್ತದೆ. ಇವು 3-4 ಅಂದ್ರೆ ನಿಮಗೆ ತುಂಬಾ ಅನುಭವ ಇದೆ ಇದರಲ್ಲಿ? ಇದರಲ್ಲೇ ನಿದ್ದೆ ಮಾಡಿ ಎದ್ದಿ ಮಲಗಿರೋದೆಲ್ಲ ಇದರಲ್ಲೇ? ಇವಕ್ಕೇನಿದೆ, ಏನು ತಿಂತಾರೆ ಏನು ತಿಂದೇರು ಏನು ಕೊಡಬೇಕು ಅಂತ ನಮ್ಗೆ ಗೊತ್ತಾಯ್ತು, ಕೊಡ್ತೀವಿ ಅಷ್ಟೇ. ಹಾಂ 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 ಹಾಂ. ಅದು ತಿಂದಿಲ್ಲ ಅಂತ ಏನು ಕೊಡೋದು. ಅಲ್ಲ, ನಿಮ್ಮ ಸರ್ವಿಸಲ್ಲಿ ಎಷ್ಟು ಕರುಗಳು ನಿಮ್ಮ ಮನೆಗೆ ಹುಟ್ಟವೆ? ನಮ್ಮ ಮನೇಲಿ ಲೆಕ್ಕ ಇಲ್ಲ. ಇದೊಂದು ಹಸಿನಲ್ಲೇ 10 ಕರ ಹುಟ್ಟವೆ. ಮಾತಾಡೋದು ಎಷ್ಟು ಅಂತೆಲ್ಲ. ಹಿಂದೆ ಸರ್ ನಮ್ಮ 100 ಕಾಲ್ನಡೆ ದನ ಇದ್ದು. ಹೌದಾ? ಕಾಡೆ ಮೇಯ್ತಾ ಇದ್ದು. ಅದ್ರದ್ದು ಇದು ಆಸ 100 ಕಾಡೆ ಇದ್ದು. ಅದೊಂದು ರೂಪ ಕೊಡೋದೆ. ಅದರಲ್ಲಿ 1 ವರ್ಷಕ್ಕೆ 10 ಕರ ಹುಡ್ತಾ ಇದ್ದು. 10 ಕರ 10 ಕರನೂ ಮಾಡ್ತಾ ಇದ್ದು. ಐನಗುಡಿಗೆ ಮಾಡ್ಕೋಗಿ 10 ಸೂಲ್ ಹಾಕಿದ್ದು 10 ವರ್ಗರನೆ? 10 ವರ್ಗರ ಇದು. ಹಾಂ ಹಾಂ ಹಾಂ. ಹೆಣ್ಗರ ಹಾಕೇ ಇಲ್ಲ? ಅದೇ ಫಸ್ಟ್ ಇದಿತ್ತು. ಅದು ಈಗ ಟೈಮ್ ಇನ್ನು ಬಂದದೆ. ಈ ಕರು ಅದ್ರದ್ದೇನೆ? ಅದ್ರದ್ದೇ ಇದು. ಹಾಂ ಹಾಂ. ಈ ಹಸುದು? ಹಾಂ ಹಾಂ. ಈಗ ಅದು 14ನೇ ಸೂಲ್ ಫಲ. 14ನೇ ಸೂಲ್ ಫಲ. ಹಾಂ ಹಾಂ. 15 ಸೂಲು ವರ್ಗರನೆ ಹಾಕಿದ್ಯಾ? ಎಲ್ಲ ವರ್ಗರಗಳೇ ವರ್ಷಕ್ಕೊಂದೊಂದು. ಹಾಂ ಹಾಂ. 2 ವರ್ಷ 3 ವರ್ಷ ಇದೆ. 20-25 ವರ್ಷ ಬರೋ ಕಷ್ಟ. 20 ವರ್ಷ. ಯಾವನ ಬಿತ್ತನೆಗೂ ಕೊಟ್ಟಿದ್ದೀರಾ ಮುಂಚೆ? ಬಿತ್ತನೆಗೆ ಕರುಗಳು ನಿಮ್ಮ ಮನೆಯಿಂದ ಕೊಟ್ಟಿದ್ದೀರಾ? ಹಾಂ ಹಾಂ. ಇವರು ಚಿಕ್ಕದ್ರದಾವಿಂದು ಇದೇ ಬ್ರ್ಯಾಂಡ್ ಇವ್ರಿಗೆ. ಎಷ್ಟೋ ಸರಿ ಕಬ್ಬಾಳಲ್ಲಿ ಮೆರವಣಿಗೆ ಮಾಡಿ ಎಷ್ಟೋ ಮಾಡೋದು. ನಮಗೆ ಫಸ್ಟ್ ಒಂದು ಸಾರಿ ಸರ್ ಮುಟ್ಟಾರಿಗೆ ಹೋಗಿ ಈ ನೋಡಿ ಇಂಥ ಊರುಗಳು 3 ಏರ್ ಮಾರಿ ಒಂದೇ ತಂದ್ಬಿಟ್ಟು ಕಬ್ಬಾಳ ಮೆರವಣಿಗೆ ಹೋಗಿ ಮರ ಇದ್ದವ್ರು ನೋಡಿದ್ವಿ. ಈಗ ಜಾಗ ಅವೇಡಾದ್ರೆ ಎಲ್ಲ ಮರ ಹತ್ಬಿಟ್ಟಿದ್ವಿ ನೋಡಕ್ಕೆ. ಅವತ್ತು ಎಷ್ಟು ವರ್ಷದಿಂದ? ಅದು ಇನ್ನೇನು 20 ವರ್ಷ ಆಗೋದೆ. 20 ವರ್ಷದ ಹಿಂದ್ಗಡೆ. 20 ಆಗೋದ. 25 ವರ್ಷ ಕಮ್ಮಿ. ನಾನು ನಿಮ್ಮ ಇದು ಇವ್ರ ಜೊತೆ ಅದೇ ಸೋಮಣ್ಣ ಅವ್ರ ಜೊತೆ ಇದ್ರಲ್ಲಿ ನೋಡಿದ್ದು ಮುಡುಕ್ತರಲ್ಲಿ. ಆಗಲೇ ಒಂದು 2019ರಲ್ಲಿ ನಾವು ನೋಡಿದ್ವಿ ಇದು. ಇಲ್ಲ ಇವರು ಎತ್ ಕಟ್ತಿದ್ದಾಗ ನಾವು ಹುಟ್ಟಿರ್ಲೇ ಇಲ್ಲ. ಇಲ್ಲ ಇವರು ಮಾರಿ ಕೊಡ್ತೀವಿ ಸುಮಾರು ದಿನ ಆಗೋಯ್ತು. ಆಯ್ತು ಸ್ವಾಮಿ, ಧನ್ಯವಾದಗಳು.